ಚೇತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಒಂದು ಅದ್ಭುತವಾದಂತಹ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡ್ಗೋಡಿ ಇವರ ಆಶ್ರಯದಲ್ಲಿ ಆಯೋಜಿಸುವಂತಹ ರಾಜ್ಯ ಮಟ್ಟದ ಬಾಕಿದ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಸಾಕಷ್ಟು ಅಂಕ ಇದೀಗ ಪಂದ್ಯ ಆರಂಭಗೊಳ್ತಾ ಇದೆ. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸೋಮ, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಒಂದು ಹೆಸರಿನಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ಎದುರಿಸ್ತಾ ಇದ್ರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಅದು ಬಲಿಷ್ಠ ತಂಡ. ಎಂಟಿ ರಾಟೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕೇಶ್, ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿಷ್ಠಿತ ಒಬ್ಬ ಅನುಭವಿ ಆಟಗಾರ. ಎಸ್, ಪಂದ್ಯದ ಆರಂಭಿಕ ಹಂತದಲ್ಲೇ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಒಳ್ಳೆ ಡೈವಿಂಗ್ ಟ್ಯಾಕಲ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. ಪರಿಣಿತ್ ಅವರಿಂದ ಬಂದಂತಹ ಒಂದು ಅದ್ಭುತವಾದಂತಹ ಟ್ಯಾಕಲ್ಗೆ ಪ್ರಮುಖ ದಾಳಿಗಾರನ ಅಂಕಣದಿಂದ ಹೊರಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾಳಿಯಲ್ಲಿ ಸೂರಿ, ನಾನೇ ಇವಾಗ ಬರ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡ್ಗೋಡಿ ಇವರ ಆಶ್ರಯದಲ್ಲಿ ಆಯೋಜಿಸುವಂತಹ ರಾಜ್ಯ ಮಟ್ಟದ ಹೊಂದಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯ ವಿದ್ಯಾದಿನದ ಪಂದ್ಯ. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ, ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ದಾಳಿಯಲ್ಲಿ ಸುಮಂತ್ ಗೌಡ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಯುವ ಪ್ರತಿಭೆ. 5 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕೃತಿಕ್, ರೈಟ್ ಕಾರ್ನರ್ ಭಾಗದಲ್ಲಿ ಚೇತನ್. ಈ ಬಾರಿ ಚೇತನ್ ಅವರಿಂದ ಟ್ಯಾಕಲ್ ಬಂತು ಅಷ್ಟೇ. ಅದ್ಭುತವಾದಂತಹ ಒಂದು ಸಪೋರ್ಟ್ ಇಲ್ಲಿ ಕೃತಿಕ್. ಅತ್ಯಂತ ವೇಗವಾಗಿ ಇಲ್ಲಿ ಇಬ್ಬರು ಕಾರ್ನರ್ಗಳ ಒಂದು ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗಿದೆ. ಅಡ್ವಾನ್ಸ್ ಟ್ಯಾಕಲ್ ಆದ್ರೂ ಸಹ ಸುಮಂತ್ ಅವರಿಗೆ ಮಿಡ್ ಲೈನ್ ಅನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ದಾಳಿಯಲ್ಲಿ ಕೃಪಾ ಸಾಗರ್, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ. ಕೆಂಪೇಗೌಡ ತಂಡದ ನಮ್ಮ ಕಿರಣ್ ಮಾಗಡಿರವರು ಇದೀಗ ಆಗಮಿಸ್ತಾ ಇದ್ದಾರೆ. ದಾಳಿಯಲ್ಲಿ ಸೋಮ, ಆಕರ್ಷಕ ಟ್ರೋಫಿಗಳು ಸಹ ವೇದಿಕೆ ಮುಂಭಾಗದಲ್ಲಿ ರಾರಾಜಿಸ್ತಾ ಇದೆ. ಇದರ ಪ್ರಾಯೋಜಕರಾಗಿ ಸರ್ ಗುರುಕೃಪಾ ಎಂಟರ್ಪ್ರೈಸಸ್ ಅವರು ಕೊಡುಗೆ ನೀಡಿರುತ್ತಾರೆ. ಎಲ್ಲ ನಮ್ಮ ಕಬಡ್ಡಿ ಅಭಿಮಾನಿಗಳಿಗಿರ್ಬೋದು, ಕ್ರಿಕೆಟ್ ಅಭಿಮಾನಿಗಳಿಗಿರ್ಬೋದು ಸದಾ ಕಾಡುವಂತ ಒಂದೇ ಒಂದು ಪ್ರಶ್ನೆ, ಈ ಸಲ ಕಪ್ ಯಾರ್ದು? ಪಕ್ಕ ನಮ್ದೇ ಅಲ್ವಾ? ಬೆಸ್ಟ್ ಆಲ್ರೌಂಡರ್ಗೂ ಸಹ ಆಕರ್ಷಕ ಟ್ರೋಫಿಗಳ ಜೊತೆಯಲ್ಲಿ ಬೆಸ್ಟ್ ರೈಡರ್ಗೆ ಒಂದು ಜೊತೆ ಶೂ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಉತ್ತಮ ಹಿಡಿತಗಾರನಿಗೆ 2 ನೀ ಕ್ಯಾಪ್ಸ್, ಸರ್ವೋತ್ತಮ ಆಟಗಾರನಿಗೆ ಸ್ಪೋರ್ಟಿವ್ ಬೈಸಿಕಲ್ ಅನ್ನು ನೀಡಿ ಗೌರವಿಸಲಾಗುತ್ತೆ. ನಾಳೆ ಭಾನುವಾರ ದಿನ ರಜಾ ದಿನದಲ್ಲಿ ಕಬಡ್ಡಿಯ ಮಜಾದ ಜೊತೆಯಲ್ಲಿ ವಿಜೇತ ತಂಡಗಳು ಯಾರಾಗ್ತಾರೆ ಎನ್ನುವಂತಹ ಒಂದು ಪ್ರಶ್ನೆಗೂ ಸಹ ಉತ್ತರ ಸಿಗಲಿಕ್ಕಿದೆ. ಈ ಬಾರಿ ಸೂರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ರಂಗ ಹಾಗೂ ರಾಕೇಶ್ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಈ ಪಂದ್ಯದ ಮುಖ್ಯ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಮೋಹನ್ ರವರು, ತೀರ್ಪುಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಸಂದೀಪ್ ರವರು ಹಾಗೂ ಶ್ರೀಯುತ ಪ್ರಕಾಶ್ ರವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಯುತ ರಾಠೋಡ್ ಅವರು ಹಾಗೂ ಶ್ರೀಯುತ ಸಂಪತ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 5-2 3 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಈ ಪಂದ್ಯದ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸಿದರೆ ಶ್ರೀಯುತ ನರಸಿಂಹಮೂರ್ತಿ ರವರು,
ಥರ್ಡ್ ರೈಡ್ ರೆಕಾರ್ಡ್ ಆಗಿ ಶ್ರೀತ ನಂಜೇಶ್ ಗೌಡ್ರು ಹಾಗೆ 30 ಸೆಕೆಂಡ್ ಆಪರೇಟರ್ ಆಗಿ ಶ್ರೀತ ರವಿಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಈ ಕಬಡ್ಡಿ ಪಂದ್ಯಾವಳಿಯ ನಮ್ಮೆಲ್ಲ ತೀರ್ಪುಗಾರ ಒಂದು ಮೇಲುಸ್ತುವಾರಿಯನ್ನು ಶ್ರೀತ ಡಾಕ್ಟರ್ NK ಶಿವಣ್ಣರವರು, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಹಾಗೆ ಪ್ರೋ ಕಬಡ್ಡಿಯ ತೀರ್ಪುಗಾರರು, ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಸಂಚಾಲಕರಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ತೀರ್ಪುಗಾರ ಒಂದು ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಶ್ರೀತ ಅರುಣ್ ಕುಮಾರ್ ಅವರು ಸಹ ಈ ತೀರ್ಪುಗಾರರಾಗಿ ಈ ಒಂದು ಪಂದ್ಯಕ್ಕೆ ಆಗಮಿಸಿದ್ದಾರೆ. ಕಿರಣ್ ಈ ಬಾರಿ ಹಿರಿಯ ಅನುಭವಿ ಆಟಗಾರ, ಸುಮಾರು ಕಬಡ್ಡಿ ಕ್ಷೇತ್ರದಲ್ಲಿ 25 ವರ್ಷಗಳ ಕಾಲ ಸುದೀರ್ಘವಾಗಿ ಕಬಡ್ಡಿ ಕ್ಷೇತ್ರದಲ್ಲಿ ಹಿರಿಯ ಅನುಭವಿ ಆಟಗಾರನಾಗಿ ಗುರುತಿಸಿಕೊಂಡಿದ್ದಾರೆ. ಕಿರಣ್ ಮಾಗಡಿ ಅವರು ನಿನ್ನೆ ಸಹ ನಮ್ಮ ಬೈಲಾಂಜನೇಯ ತಂಡದ ಆಟಗಾರರಿಗೆ, ಆ ಕಿರಿಯ ವಯಸ್ಸಿನ ಆಟಗಾರರಿಗೆ ತಮ್ಮ ಮ್ಯಾಟ್ ಶೂ ನೀಡಿದ್ರ ಜೊತೆಯಲ್ಲಿ 500 ರೂಪಾಯಿಗಳ ಒಂದು ಬಹುಮಾನವನ್ನು ಸಹ ನೀಡಿ ಯುವ ಪ್ರತಿಭೆಗಳಿಗೆ ಬೆನ್ನು ತಟ್ಟುವಂತಹ ಒಂದು ಕೆಲಸವನ್ನು ಮಾಡಿದ್ರು ನಮ್ಮ ಕಿರಣ್ ಮಾಗಡಿ ಅವರು. ಅವರಿಗೊಂದು ಜೋರ ಚಪ್ಪಾಳೆ ಬರಲಿ. ಕಿರಣ್ ಮಾಗಡಿ ಅವರು ಹಿರಿಯ ಆಟಗಾರರು. ದಾಳಿಯಲ್ಲಿ ಸುಮಂತ ಚುರುಕಿನ ಒಂದು ಪಾದಗಳ ಚೆಲ್ಲುವುದಿಗೆ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. 8-4 ಇಲ್ಲಿ ಸ್ಟ್ರಗಲ್ ಆಗಿರೋದ್ರಿಂದ ಪರಿಶುದ್ಧಗೆ ಅವಕಾಶ. Yes! Official timeout. First aid ನೀಡಿ ಕ್ರೀಡಾಪಟುಗಳಿಗೆ ನಮ್ಮ ಐದು ಅಂಕದ ಸೇರ್ಪಡ. बाबू चेतन ओपन हुआ तो अच्छा कैच है, देखो उसके ऊपर ही जा रहा है. ದಾಳಿಯಲ್ಲಿ ಸುಮಂತ, 13-6 in favor of Amrit Sports Club. ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. 13-8 in favor of Amrit Sports Club. ಕೃತಿಕ್ ಅದೇ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಸುಮಂತ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ರಂಗ ಶ್ರೇಷ್ಠ ಡಿಫೆಂಡರ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ. ದಾಳಿಯಲ್ಲಿ ಸುದರ್ಶನ್, ನೀಡಕದ ಆಟಗಾರ. ಸಭಿ ಒಂದು ಎಂಟಿ ಆಟದಕ್ಕೆ ವಾಪಸ್ ಆದರು. Third right, it's a 2 or tie. ಕವರ್ ಭಾಗದಿಂದ ಅದ್ಭುತವಾದಂತಹ ಒಂದು ಪವರ್ಫುಲ್ ಡ್ಯಾಶ್. ವಾಟ್ ಅ ಡ್ಯಾಶ್! ಅತ್ಯುತ್ತಮವಾದಂತಹ ನಿರ್ಣಯ ಕೂಡ ಅಲ್ಲಿ ಒಬ್ಬ ಡಿಫೆಂಡರ್ ಕೂಡ ಅಂಕಣದಿಂದ ಸಂಪೂರ್ಣವಾಗಿ ಹೊರಗಡೆ ಬಂದಿರೋದ್ರಿಂದ ಅಲ್ಲಿ ಈಚ್ 1 ಪಾಯಿಂಟ್ ಅಂತೇಳಿ ನೀಡಲಾಗಿದೆ.
ಹದಿನಾರು-10 ಕಾರ್ತಿಕ್ ಲೆಫ್ಟ್ ಕಾರ್ನರ್ ಭಾಗದಿಂದ ಮಿಸ್ಟೇಕ್. ರಾಕೇಶ್ ಶ್ರೀಮಾರಿ ಒಂದು ಉತ್ತಮವಾದಂತಹ ಎಸ್ಕೇಪ್. ಇದರೊಂದಿಗೆ ಹಾಫ್ ಟೈಮ್ ಸ್ಕೋರ್ 17-10 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ಗೋಪಾಲಣ್ಣರವರು ಕುಂಬಿನ ಅಗ್ರಹಾರದ ಸಮಾಜ ಸೇವಕರು ಹಾಗೂ ಕ್ರೀಡಾ ಪ್ರೋತ್ಸಾಹಕರು ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ ಒಂದು ಕಿರು ಸನ್ಮಾನ. ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ ನಮ್ಮ ಶ್ರೀಯುತ ಗೋಪಾಲಣ್ಣರವರು ಕುಂಬಿನ ಅಗ್ರಹಾರದ ಸಮಾಜ ಸೇವಕರಾಗಿ ಕ್ರೀಡಾ ಪ್ರೋತ್ಸಾಹಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಸಹ ಪಂದ್ಯವನ್ನು ವೀಕ್ಷಿಸಿದರೆ ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಆಯೋಜಕರಾಗಿರುವಂತಹ ಶ್ರೀಯುತ ಕುಮಾರ್ ಅವರು ಹಾಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಂಜುನಾಥ್ ಸರ್ ಅವರನ್ನ ಗೌರವಿಸ್ತಾ ಇದ್ದಾರೆ. SPKC versus HMT Colony Boys. Both team captain get ready. SPKC ವಿರುದ್ಧ HMT Colony Boys. ತಮಗಿದು ಎರಡನೇ ಕರೆ. ಶ್ರೀಯುತ ರಾಜಣ್ಣರವರು ಕುಂಬಿನ ಅಗ್ರಹಾರದ ಸಮಾಜ ಸೇವಕರು ಹಾಗೆ ಕ್ರೀಡಾ ಪ್ರೋತ್ಸಾಹಕರು ಅವರಿಗೂ ಸಹ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡುಗೋಡಿಯ ಪರವಾಗಿ ಆಯೋಜಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಅವರಿಗೂ ಸಹ ಈ ಒಂದು ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಥ್ಯಾಂಕ್ ಯು. अभी देखा था तू सही 17-11 ಕೇವಲ 6 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ದಾಳಿಯಲ್ಲಿ ಋತಿಕ್ 5 ಆಟದ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಸೋಮ ಕ್ರೀಡಾಪಟುಗಳ ಗಮನಕ್ಕೆ ಊಟದ ವ್ಯವಸ್ಥೆ ಇರುತ್ತದೆ. ಊಟದ ಟೋಕನ್ ಅನ್ನ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಆಯೋಜಕರಾಗಿರುವಂತಹ ಶ್ರೀಯುತ ಕುಮಾರ್ ಅವರನ್ನ ಸಂಪರ್ಕಿಸಿ ಊಟದ ಟೋಕನ್ ಅನ್ನ ತೆಗೆದುಕೊಂಡೋಗಿ ಊಟವನ್ನು ಮಾಡಿಕೊಳ್ಳಿ. ದಾಳಿಯಲ್ಲಿ ಸೋಮ ಒಂದು ಎಂಟಿ ರಾಟೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಹೆಚ್ಚಿನ ಒಂದು ಪ್ರಾಯೋಜಕರಾಗಿ ದಿಶಾ ಹ್ಯಾಬಿಟ್ಯಾಟ್ ಇವರು ಸಹ ಒಂದು ಪ್ರೋತ್ಸಾಹವನ್ನು ನೀಡಿರುತ್ತಾರೆ. Third right, it's a 2-R tie. ಮಾಡು ಇಲ್ಲವೇ ಮಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದ್ರೆ 3ನೇ ರನ್ ಡಿಸೈಡೆಡ್ ಆಗಿರುತ್ತೆ. ಕವರ್ ಭಾಗದಿಂದ ಮತ್ತೊಮ್ಮೆ ರಂಗ ಹಾಗೂ ಋತಿಕ್ ಒಳ್ಳೆ ಟ್ಯಾಕಲ್. ಥರ್ಡ್ ರೈಟ್ 2-R tie. 4 ಆಟದ ನಡುವೆ ದಾಳಿಯಲ್ಲಿ ಋತಿಕ್ 4 ಆಟದ ನಡುವೆ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ನ ಡಿಫೆನ್ಸ್ ಅನ್ನ ಡ್ಯಾಶ್ ಹೊಡೆಯುವ ಪ್ರಯತ್ನ ಹೆಚ್ಚಾದ್ರೆ ಮಲ್ಟಿಪಲ್ ರೈಟ್ ಪಾಯಿಂಟ್. ಸೂರಿ ಹಾಗೂ ಸೋಮ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ರೆ ಸ್ಕೋರ್ 20-11 20-11 9 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್.
ಗೊತ್ತಾಯ್ತು ನನಗೆ. ನಾನು ಅದೆಲ್ಲ ಹೇಳ್ತಾ ಇರೋದು ಇವಾಗ ಕಿರಣ್ ಬಾಗ್ರೆ ಅವರನ್ನ ಅಲ್ಲಿ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೃಪಾ ಸಾಗರ್ +2 ಲೇಟ್ ಆಗೈತೆ ಅಂತ ಹೇಳ್ಬೇಡ. ಎಕ್ಸಾಮ್ ಯಾರೋ ಉದ್ದ ಲಂಬು (24-11) 24-11. ದಾಳಿಯಲ್ಲಿ ಸುಮಂತ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಸಾಕಷ್ಟು ವೇಗದ ದಾಳಿಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಇನ್ನು ಜಾಗದಲ್ಲಿದ್ದಂತ ಋತಿಕ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾದರು. ದಾಳಿಯಲ್ಲಿ ರಾಕಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗೋದ ಪ್ರಯತ್ನ ಇತ್ತು. ಆದ್ರೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ರು. ವೇಗದ ಆಟಕ್ಕೆ ಮುಂದಾಗಿದ್ದಾರೆ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಇದರೊಂದಿಗೆ ಸ್ಕೋರ್ 24-13, 24-13 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಎಸ್ ರಂಗ ಟೈ ಹೋಲ್ಡ್ ನಿಂದ ಆಂಕಲ್ ಹೋಲ್ಡ್ ಗೆ ಕನ್ವರ್ಟ್ ಮಾಡ್ತಾ ಒಂದು ಬಿಗಿಯಾದಂತಹ ಟ್ಯಾಕಲ್. ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡುಗೋಡಿ ರಾಷ್ಟ್ರದಲ್ಲಿ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ ಕಾಡುಗೋಡಿಯ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಒಂದು ಅದ್ಭುತವಾದಂತಹ ಗ್ರಾಮೀಣ ಸೊಗಡಿನ ಹಬ್ಬದ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿಯ ಒಂದು ಹಬ್ಬವನ್ನು ಆಯೋಜಿಸಿದ್ದಾರೆ. (27-13) in favor of Amrit Sports Club. ದಾಳಿಯಲ್ಲಿ ಸೂರಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ. ಒಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ಎಸ್ಕೇಪ್. ಐದು ಆಟಗಾರ ನಡುವೆ ದಾಳಿಯಲ್ಲಿ as captain 3 minutes for full time. Abhi as Chetan ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು. ಹಾಗೆ ಸುಮಂತ್ ಇಲ್ಲಿ ಮಿಡ್ಲೈನ್ ಅನ್ನು ರೀಚ್ ಆಗೋದ್ರ ಮೂಲಕ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ.
ಮುಂದಿನ ಪಂದ್ಯಕ್ಕೆ ಕರೆಯನ್ನು ನೀಡಿರುವಂತಹ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ. ಪ್ರಕಾಶ್ ಸರ್, ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿ. ರಂಗ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಅಭಿ ನೀಳಕದ ಆಟಗಾರ ತನ್ನ ಹೈಟ್ ಅನ್ನು ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಸೂಪರ್ ಡೂಪರ್ ರೈಟ್. 3 ಅಂಕದ ಸೇರ್ಪಡೆ ಆಗ್ತಾ ಇದ್ದ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ದಾಳಿಯಲ್ಲಿ ಸೂರಿ ಎಸ್ ಮಲ್ಟಿಪಲ್ ರೈಟ್ ಪಾಯಿಂಟ್. ಯಾರು